ಕಳೆದ ಬಾರಿ ಕೆಲವೇ ಮತಗಳನ್ನು ಹೊಂದಿದ್ದಾರೆ. ಅವರನ್ನು ಈ ಬಾರಿ ಜಯಶೀಲರಾಗಿ ಮಾಡಬೇಕು ಅಂತ ಹೇಳಿ ನಾವೀಗಾಗಲೇ ತಾಲೂಕಿರ್ತಕ್ಕಂಥ 430 ಮತದಾರರನ್ನು ಕೂಡ ಭೇಟಿ ಮಾಡಿದ್ದೇವೆ. ಎಲ್ಲ ಮತದಾರರು ಕೂಡ ಬಹಳ ಹುಮ್ಮಸ್ಸಾಗಿ ಸರ್ ಖಂಡಿತವಾಗ್ಲೂ ಕೂಡ ಈ ಬಾರಿ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ ಶ್ರೀನಿವಾಸ್ ಅವರಿಗೆ ಮತವನ್ನು ಹಾಕಿದ್ದೀವಿ, ಮೊದಲನೇ ಪ್ರದೇಶದ ಮತವನ್ನು ಕೊಡ್ತೇವೆ ಅನ್ನೋ ಮಾತನ್ನು ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಸಿದ್ದರಾಮಣ್ಣವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭಾಳಷ್ಟು ಶಿಕ್ಷಕರಿಗೆ ವಿಶೇಷವಾಗಿ ಅನೇಕ ಸೌಲಭ್ಯಗಳು ಏನೇನು ವಂಚಿತರಾಗಿದ್ದರು ಅವೆಲ್ಲವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಯಲ್ಲಿ ಈ ಬಾರಿ 12,000 ಮಂದಿಯನ್ನು ಈ ಟೀಚರ್ಸನ್ನು ಅಪಾಯಿಂಟ್ ಮಾಡಿಕೊಳ್ಳಲಿಕ್ಕೆ ಸರ್ಕಾರ ಕ್ರಮವಹಿಸಿದೆ. ಆ ಮೂಲಕ ಹೆಚ್ಚಿನ ಉತ್ತಮವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವ ನಿಟ್ಟಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಈ ಸರ್ಕಾರ ಹೊಂದಿದೆ. ನಾವು ವಿಶ್ವಾಸ ಇದೆ ಬರ್ತಕ್ಕಂಥ 35 ವಿಧಾನಸಭೆಗಳಲ್ಲಿ ಕೂಡ ಕಾಂಗ್ರೆಸ್ ಪರವಾದ ಅಲೆ ಇದೆ. ಡಿ ಶ್ರೀನಿವಾಸ್ ಅವರ ಮಾವ ಆಗಿರ್ತಕ್ಕಂಥ ಏಕಿಷ್ಟಪಟ್ಟವರು ಮಾಡಿರ್ತಕ್ಕಂಥ ಸೇವೆ, ಅವರ ಪತ್ನಿ ಆಗಿರ್ತಕ್ಕಂಥ ಶ್ರೀಮತಿ ಮೇಡಮ್ ಅವರು ಕೂಡ ಮಾಡಿರ್ತಕ್ಕಂಥ ಸೇವೆ, ಅವರು ಕೂಡ ಶಾಸಕರಾಗಿ ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಹಾಗಾಗಿ ನಮಗೆ 100ಕ್ಕೆ 100ರಷ್ಟು ಗೆಲ್ಲುವಂಥ ವಿಶ್ವಾಸ ಇದೆ. ಡಿ ಶ್ರೀನಿವಾಸ್ ಅವರು ಖಂಡಿತವಾಗೂ ಕೂಡ ಪಕ್ಷದ ಆಗ್ತಾರೆ.